ಅತ್ತೆ ಮಾತನಾಡಿಸಲಿಲ್ಲ ಎಂದು ಬೇಜಾರು ಇದೆ ಅನ್ನು ಎಂದರು ಗುರುರಾಜ್. ಹೌದು ಅಪ್ಪ, ಅಮ್ಮನಿಗೆ ಅವರೆಂದರೆ ಇಷ್ಟ ಇಲ್ಲ ಎಂದು ಮನಸ್ಸಿಗೆ ಹಚ್ಚಿಕೊಂಡು ಬೇಜಾರು ಮಾಡಿಕೊಂಡಿದ್ದಾರೆ. ನಾನು ಏನೋ ಹೇಳಿ ಸಮಾಧಾನ ಮಾಡಿದ್ದೇನೆ. ಅಮ್ಮನ ಬಳಿ ನಾನು ಹೇಳಿದ ವಿಷಯವನ್ನು ಮಾತನಾಡಿ ಅದಕ್ಕೆ ಅಮ್ಮ ಒಪ್ಪುತ್ತಾರ ನೋಡೋಣ ಎಂದನು. ಅವಳು ಒಪ್ಪುವುದು ಕಷ್ಟ ಅನು. ನೋಡೋಣ ಇರು, ಮಾತನಾಡಿ ನೋಡ್ತೀನಿ ಎಂದವರು ಹೆಂಡತಿ ಬರುವುದನ್ನು ನೋಡಿ ಹಾಗೆ ಸುಮ್ಮನಾದರು. ವೈದು ಅನು ಅವನ ಆಫೀಸ್ ಹುಡುಗಿ ಮದ್ವೆಗೆಂದು 2 ದಿನ ಹೋಗ್ತಾನಂತೆ. ಅಷ್ಟರಲ್ಲಿ ಮದುವೆಗೆ ಬಟ್ಟೆ ತೆಗೆದು ಬಿಡೋಣ. ಸಾಕ್ಷಿಗೆ ಕಾಲ್ ಮಾಡಿ ಬರಲು ಹೇಳು. ಆ ಹುಡುಗಿ ಬಂದರೆ ಅವಳಿಗೆ ಇಷ್ಟ ಆದ ಸೀರೆಯನ್ನು ಆರಿಸಿಕೊಳ್ಳಲು ಸುಲಭವಾಗುತ್ತದೆ ಎಂದರು. ನಾನ್ಯಾಕೆ ಅವಳಿಗೆ ಕಾಲ್ ಮಾಡ್ಬೇಕು? ನಿಮ್ಮ ಮಗ ಇಲ್ವಾ ಫೋನ್ ಮಾಡಿ ಹೇಳಲು? ಅವನಿಗೆ ಹೇಳಿ ಕರೆ ಮಾಡಿ ಹೇಳುತ್ತಾನೆ ಎಂದರು ಕೋಪದಲ್ಲಿ. ಹಾಗಲ್ಲ ವೈದು, ಬಟ್ಟೆ ತೆಗೆಯುವುದು ಹೆಣ್ಣು ಮಕ್ಕಳ ವಿಷಯ ಅಲ್ವಾ, ನೀನೇ ಮಾತನಾಡಿದರೆ ಒಳ್ಳೆಯದು ಅಂತ ಹಾಗೆ ಹೇಳ್ತಿದ್ದೀನಿ. ಒಂದು ಕಾಲ್ ಮಾಡಿ ಹೇಳೋಕೆ ಏನು ಕಷ್ಟ ನಿನಗೆ ಎನ್ನುತ್ತಿದ್ದ ಹಾಗೆ. ನನಗೆ ಇಷ್ಟನೋ ಕಷ್ಟನೋ ಅದು ನಿಮಗೆ ಬೇಕಾಗಿಲ್ಲ. ಮದ್ವೆ ಆಗ್ತಿರೋದು ಅವಳು ಬರ್ಬೇಕು ಎನ್ನುವ ಇಷ್ಟ ಇದ್ರೆ ಅವನೇ ಕಾಲ್ ಮಾಡ್ತಾನೆ ಬಿಡಿ. ಇಲ್ಲದಿದ್ದರೆ ಅವಳಿಗೆ ಯಾವ ಕಲರ್ ಸೀರೆ ಇಷ್ಟ ಎಂದು ಫೋನಿನಲ್ಲಿ ಕೇಳಿಕೊಂಡು ಇವನೇ ಆರಿಸಲಿ ಎಂದು ಮಗನನ್ನು ನೋಡಿಕೊಂಡು ಕೋಪದಲ್ಲಿ ಹೇಳಿದರು. ಈ ರೀತಿಯಿಂದಲಾದರೂ ತಾಯಿಯಿಂದ ಕರೆ ಮಾಡಿಸಿ ಮಾತನಾಡಿಸೋಣ ಎನ್ನುವ ಅವನ ಯೋಚನೆ ಈಗ ತಲೆ ಕೆಳಗಾಯಿತು. ನಿನಗೆ ಆ ಹುಡುಗಿ ಜೊತೆ ಮಾತನಾಡಲು ಇಷ್ಟ ಇಲ್ಲ ಅಂದ್ರೆ ಹೋಗ್ಲಿ ಬಿಡು ಎಂದವರು ಮಗನ ಕಡೆ ತಿರುಗಿ, ಅನು, ನಾಳೆ ಹೇಗಿದ್ರೂ ರಜೆ ಇದೆ, ನೀನೇ ಕಾಲ್ ಮಾಡಿ ಬರಲು ಹೇಳು ಎಂದರು. ಅವರ ಮಾತಿಗೆ ಸುಮ್ಮನೆ ತಲೆ ಆಡಿಸಿದನು. ಅಂದೇ ಸಾಕೇತ್ಗೆ ಕಾಲ್ ಮಾಡಿದ ಅನುರಾಗ್. ನಮ್ಮ ಆಫೀಸ್ನಲ್ಲಿ ಒಬ್ಬರ ಮದುವೆ ಇದೆ. ಸಾಕ್ಷಿ ಅವರು ನಿಮಗೆ ಈಗಾಗಲೇ ಹೇಳಿರಬಹುದು. ಅದಕ್ಕೆ ಅಮ್ಮ ನಾಳೆಯೇ ಸೀರೆ ತೆಗೆಯೋಣ ಅಂತಿದ್ದಾರೆ. ಸಾಕ್ಷಿ ಅವರನ್ನು ಕಳಿಸಿಕೊಡ್ತೀರಾ ಎಂದನು. ಅವನ ಮಾತು ಕೇಳಿ ಖುಷಿಯಾದ ಸಾಕೇತ್, ಹೌದು ಹೇಳಿದ್ದಾಳೆ. ಸರಿ, ಎಲ್ಲಿಗೆ ಕರ್ಕೊಂಡು ಬರ್ಬೇಕು ಹೇಳಿ, ನಾನೇ ಕರ್ಕೊಂಡು ಬಂದು ಬಿಟ್ಟು ಬರ್ತೀನಿ ಎಂದನು. ತಾನೇ ಹೋಗಿ ಸಾಕ್ಷಿಯನ್ನು ಕರೆದುಕೊಂಡು ಬರಬೇಕೆನ್ನುವ ಆಸೆ ಅವನಿಗೆ. ತನ್ನ ತಾಯಿ ಅದಕ್ಕೂ ಬೇಜಾರು ಮಾಡಿಕೊಂಡರೆ ಎಂದು ಯೋಚಿಸಿ ಸರಿ ಎಂದು ಅಂಗಡಿಯ ಅಡ್ರೆಸ್ ಹೇಳಿದನು. ಅಂದು ಅನುರಾಗ್ ತನ್ನ ತಂದೆ ತಾಯಿ ಕರೆದುಕೊಂಡು ಒಂದು ದೊಡ್ಡ ಜವಳಿ ಮಳಿಗೆಗೆ ಬಂದಿದ್ದನು. ಅನು, ಎಲ್ಲೋ ನನ್ನ ಸೊಸೆ ಇನ್ನೂ ಬರ್ಲಿಲ್ಲ ಎಂದರು ಗುರುರಾಜ್. ಗಂಡನ ಬಾಯಿಯಲ್ಲಿ ಸಾಕ್ಷಿಯನ್ನು ಪದೇ ಪದೇ ಸೊಸೆ ಎಂದು ಕೇಳುವುದು ವೈದೇಹಿ ಅವರ ಮನದಲ್ಲಿ ಅಸಮಾಧಾನ ಮೂಡುತ್ತಿತ್ತು. ಹಾಗಂತ ಅದನ್ನು ಬಾಯಿ ಬಿಟ್ಟು ಹೇಳಲು ಆಗದೆ ಒಳಗೊಳಗೆ ಖುದ್ದು ಹೋಗುತ್ತಿದ್ದರು. ಅವರಣ್ಣ ಕರ್ಕೊಂಡ್ ಬರ್ತಾರಂತೆ ಅಪ್ಪ, ಇನ್ನೇನು ಬರಬಹುದು, ಅಡ್ರೆಸ್ ಹೇಳಿದ್ದೇನೆ ಎಂದನು. ಅಷ್ಟರಲ್ಲಿ ತನ್ನ ಬೈಕಿನಲ್ಲಿ ಸಾಕ್ಷಿಯನ್ನು ಕರೆದುಕೊಂಡು ಬಂದನು. ತಂಗಿಯ ಕೈ ಹಿಡಿದು ಎಲ್ಲರೂ ಇರುವಲ್ಲಿಗೆ ಬಂದವನು ಅನುರಾಗ್. ನೀವು ಇರಿ ಎಂದು ಅವನಿಗೆ ಹೇಳಿದರು. ನನಗೆ ಕೆಲಸ ಇದೆ ಎಂದು ಅಲ್ಲಿ ನಿಲ್ಲದೆ ತಂಗಿಯನ್ನು ಬಿಟ್ಟು ಹೊರಟರು ಸಾಕೇತ್. ಸಾಕ್ಷಿ ಮಾತ್ರ ತಲೆ ತಗ್ಗಿಸಿ ನಿಂತವಳು ತಲೆ ಎತ್ತಲಿಲ್ಲ. ಅನು, ಇನ್ನೇನು ನನ್ನ ಸೊಸೆ ಬಂದಾಯ್ತಲ್ಲ, ಬನ್ನಿ ಒಳಗೆ ಹೋಗೋಣ ಎಂದ ಗುರುರಾಜ್ ಅವರ ಮಾತಿಗೆ ಎಲ್ಲರೂ ಒಳಗೆ ಹೋದರು. ವೈದೇಹಿ ಗುರುರಾಜ್ ಅವರು ಮುಂದೆ ಹೋದರೆ ಅವರನ್ನೇ ಹಿಂಬಾಲಿಸಿದಳು ಸಾಕ್ಷಿ. ಅವಳ ಸಮೀಪ ಬಂದವನು ಅವಳ ಕಿವಿಯ ಬಳಿ ಬಾಗಿ ತಿಂಡಿ ಆಯ್ತಾ ಎಂದು ಮೆಲುವಾಗಿ ಹೇಳಿದನು. ಆಯ್ತು ಎಂದು ಅಷ್ಟೇ ಮೆಲುವಾಗಿ ಅವಳು ಕೂಡ ಉತ್ತರಿಸಿದಳು. ನಾಲ್ವರು ಒಳ ಹೋಗುತ್ತಿದ್ದ ಹಾಗೆ ಅಂಗಡಿಗಳಲ್ಲಿ ಸೀರೆ ತೋರಿಸುತ್ತಿದ್ದ ಹುಡುಗಿಯರು, ಬನ್ನಿ ಮೇಡಮ್, ನಿಮಗೆ ಯಾವ ತರಹದ ಸೀರೆ ಬೇಕು ಎಂದರು ಆತ್ಮೀಯವಾಗಿ. ಮದುವೆಗೆ ಇವರೇ ಹುಡುಗಿ, ಇವರಿಗೆ ಇಷ್ಟ ಆಗುವುದನ್ನು ತೋರಿಸಿ ಎಂದರು ಗುರುರಾಜ್. ಮೇಡಮ್, ಯಾವ ರೇಂಜ್ ನಲ್ಲಿ ತಗೋತೀರಾ ಮತ್ತೆ ಆ ಹುಡುಗಿ ಹೇಳಿದಳು. ಇನ್ನೇನು ಅನುರಾಗ್ ಬಾಯಿ ತೆರೆಯಬೇಕು. ಅಷ್ಟರಲ್ಲಿ ಅವನ ಬಳಿಗೆ ಬಂದ ಗುರುರಾಜ್ ಅವರ ಕೈ ಹಿಡಿದು, ಅದು ಏನು ಹೇಳಬೇಡ ಎಂದು ಕಣ್ಣಿನ ಸನ್ನೆಯಲ್ಲಿ ಹೇಳಿದರು. ಇವರೇ ಹೇಳ್ತಾರೆ, ಅವರನ್ನು ಕೇಳಿ ಕೊಡಿ ಎಂದು ವೈದೇಹಿ ಅವರನ್ನು ನೋಡಿ ಹೇಳಿ ಮಗನ ಕೈ ಹಿಡಿದು ಪಕ್ಕಕ್ಕೆ ಕರೆದುಕೊಂಡು ಹೋದರು. ಅಪ್ಪ, ಯಾಕೆ ಹೀಗೆ ಕರ್ಕೊಂಡ್ ಬಂದ್ರಿ? ಅಲ್ಲಿ ಸೀರೆ ನೋಡಬೇಕಿತ್ತು ಎಂದನು. ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅನ್ನೋದು. ಅತ್ತೆ ಸೊಸೆ ಇಬ್ರು ನಾವಿದ್ರೆ ಮಾತನಾಡಲ್ಲ. ನೀನು ಬೇರೆ ಕಡೆ ನಿನಗೆ ಬಟ್ಟೆ ನೋಡು, ಅವರಿಬ್ಬರೇ ಸೀರೆ ಆರಿಸಲಿ. ಹಾಗೆ ನೀನು ರೇಟ್ ಏನು ಹೇಳ್ಬೇಡ, ಮತ್ತೆ ಅದಕ್ಕೂ ನಿನ್ನ ಅಮ್ಮ ಬೇಜಾರು ಮಾಡ್ಕೋತಾಳೆ. ಅವಳ ಸೊಸೆಗೆ ಯಾವ ರೇಟಿನ ಸೀರೆ ಬೇಕು ಎನ್ನುವುದನ್ನು ಅವಳೇ ಆರಿಸಲಿ, ನೀನು ಏನು ಮಾತನಾಡಬೇಡ ಎಂದರು. ತಂದೆಯ ಮಾತು ಕೇಳಿದವನಿಗೆ ಅವರು ಹೇಳುತ್ತಿರುವುದು ಕೂಡ ಸರಿ ಎನಿಸಿತು. ಆಯ್ತು ಅಪ್ಪ, ನಾನೇನು ಮಾತನಾಡುವುದಿಲ್ಲ, ಅಮ್ಮನೇ ಆರಿಸಲಿ ಎಂದವನು. ಹಾಗೆ ಅತ್ತೆ ಸೊಸೆ ಇಬ್ಬರು ಹೇಗೆ ಸೀರೆ ಆರಿಸುತ್ತಾರೆ ನೋಡಿ, ಆಮೇಲೆ ನಾವು ಬೇರೆ ಕಡೆ ಹೋಗೋಣ ಎಂದನು. ಅವನ ಮಾತಿಗೆ ನಕ್ಕ ಗುರುರಾಜ್ ಅವರು, ಸರಿ ಮಗ್ನೆ, ನಿನ್ನಿಷ್ಟ ಎಂದರು. ತಾಯಿಯ ಬಳಿಗೆ ಹೋಗಿ, ಅಮ್ಮ, ನಿನಗೆ ಇಷ್ಟದ ಸೀರೆಯನ್ನೇ ಆರಿಸು ಎಂದನು.
ತಾಯಿಗೆ ಆಯ್ಕೆ ಬಿಟ್ಟಿದ್ದನ್ನು ನೋಡಿದ ಸಾಕ್ಷಿಗೆ ಏನು ಬೇಸರವಾಗಲಿಲ್ಲ. ಅವಳು ಯಾವುದೇ ಸೀರೆ ಆದ್ರೂ ಕೂಡ ಅವರು ಆರಿಸಿಕೊಟ್ಟಿದ್ದನ್ನು ತೆಗೆದುಕೊಳ್ಳಬೇಕು ಎಂದು ಆಗಲೇ ನಿರ್ಧಾರ ಮಾಡಿಕೊಂಡು ಬಂದಿದ್ದಾಳೆ. ಮೇಡಮ್, ಇದು ನೋಡಿ, ಒಳ್ಳೆ ಕಲೆಕ್ಷನ್ ಬಂದಿದೆ, ಹೊಸ ಡಿಸೈನ್ ಎಂದು ಒಂದಷ್ಟು ಸೀರೆಗಳನ್ನು ಅವರ ಮುಂದೆ ಹರಡಿದರು. ವೈದೇಹಿ ಅವರು ಸುಮ್ಮನೆ ಅವುಗಳನ್ನು ನೋಡುತ್ತಿದ್ದರು. ಸುಮ್ಮನಿದ್ದ ಸಾಕ್ಷಿಯ ಕಣ್ಣಿಗೆ ಆ ಸೀರೆಯ ಬೆಲೆ ಬಿತ್ತು. 50,000 ಬೆಲೆಯನ್ನು ನೋಡಿ, ಮೇಡಮ್, ಕಡಿಮೆ ಬೆಲೆಯ ಸೀರೆ ತೋರಿಸಿ ಎಂದಳು. ಆಗಲೂ ವೈದೇಹಿ ಅವರು ಏನು ಮಾತನಾಡಲಿಲ್ಲ. ನಂತರ ಸೇಲ್ಸ್ ಗರ್ಲ್ ಆ ಸೀರೆಗಳನ್ನು ಎತ್ತಿಟ್ಟು ಅವಳಿಗೆ 10,000ದ ಸೀರೆಗಳನ್ನು ತೋರಿಸಿದಳು. ಮೇಡಮ್ ನೋಡಿ, ಇದರ ಪ್ರೈಸ್ 10,000, ಮತ್ತೆ ಇದಕ್ಕಿಂತ ಕಡಿಮೆ ಇದೆ ಎಂದಳು. ಸುಮ್ಮನೆ ನೋಡುತ್ತಿದ್ದ ವೈದೇಹಿ ಅವರನ್ನು ನೋಡಿದ ಸಾಕ್ಷಿ ಸೀರೆಗಳನ್ನು ಅವರ ಎಡೆಗೆ ದೂಡಿ, ಇವುಗಳಲ್ಲಿ ನಿಮಗೆ ಇಷ್ಟ ಆಗುವ ಸೀರೆಯನ್ನು ಸೆಲೆಕ್ಟ್ ಮಾಡಿ ಎಂದಳು. ಮೊದಲ ಬಾರಿಗೆ ಅವರ ಜೊತೆ ಮಾತನಾಡುತ್ತಿರುವುದು ಅವಳು. ಸೀರೆ ಉಡುವವಳು ಇವಳು, ಆಯ್ಕೆಯನ್ನು ತನಗೆ ಬಿಡುತ್ತಿದ್ದಾಳಲ್ಲ ಎಂದು ವೈದೇಹಿ ಅವರಿಗೆ ಅಚ್ಚರಿಯಾಯಿತು. ಆದ್ರೂ ಅವಳ ಜೊತೆ ಮಾತನಾಡಲು ಮನಸ್ಸಿಲ್ಲ ಅವರಿಗೆ. ಆದ್ರೆ ವೈದೇಹಿ ಅವರಿಗೆ ಸೊಸೆಯನ್ನು ಮದುವೆ ಮಾಡಿಕೊಳ್ಳಲು ಇಷ್ಟ ಇಲ್ಲದೆ ಇರಬಹುದು. ಹಾಗಂತ ಕಡಿಮೆ ಬೆಲೆಯ ಸೀರೆಯನ್ನು ಆರಿಸಲು ಅವರಿಗೆ ಮನಸ್ಸಾಗುವುದಿಲ್ಲ. ನೋಡಿಮಾ, ಇನ್ನೂ ಸ್ವಲ್ಪ ಹೆಚ್ಚಿಗೆ ರೇಟಿನದ್ದು ತೋರಿಸಿ ಎಂದರು. ವೈದೇಹಿ ಅವರ ಮಾತು ಕೇಳಿ ಗುರುರಾಜ್ ಹಾಗೂ ಅನುರಾಗ್ ಇಬ್ಬರಿಗೂ ಆಶ್ಚರ್ಯ ಆಯಿತು. ಆ ಹುಡುಗಿಯನ್ನು ಸೊಸೆ ಮಾಡಿಕೊಳ್ಳಲು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಒಪ್ಪಿಕೊಂಡಿದ್ದಾರೆ. ಅಂಥದ್ರಲ್ಲಿ ಹೆಚ್ಚಿನ ಬೆಲೆಯ ಸೀರೆಯನ್ನು ಕೇಳುತ್ತಿರುವುದನ್ನು ನೋಡಿ ಗುರುರಾಜ್ ಅವರು ಹೆಂಡತಿಯನ್ನು ನೋಡುತ್ತಾ ಉಳಿದರು. ಅವರ ಮಾತು ಕೇಳಿ ಸುಮ್ಮನಾಗದ ಸಾಕ್ಷಿ, ಹೆಚ್ಚಿನ ಬೆಲೆಯದ್ದು ಬೇಡ, ಇದರಲ್ಲೇ ಆರಿಸಿ ಸಾಕು ಎಂದು ಮೇಲು ಧ್ವನಿಯಲ್ಲಿ ಹೇಳುತ್ತಿದ್ದ ಹಾಗೆ ವೈದೇಹಿ ಅವರು ಕೋಪದಲ್ಲಿ ಮಗನ ಕಡೆ ನೋಡಿದರು. ತಾಯಿಯ ನೋಟವನ್ನು ಅರ್ಥೈಸಿಕೊಂಡು ಹಣೆ ತೀಡಿಕೊಂಡು ಸಾಕ್ಷಿಯ ಕಡೆ ಬಂದವನು, ಅಮ್ಮ ಹೇಳುತ್ತಿರುವುದು ಸರಿ ಇದೆ, ಅವರು ಹೇಳಿದ ಹಾಗೆ ಸ್ವಲ್ಪ ಹೆಚ್ಚಿನ ಬೆಲೆ ತೆಗೆದುಕೊಳ್ಳಿ ಎಂದವನು, ಮೇಡಮ್, ಅಮ್ಮ ಹೇಳಿದ ರೀತಿ ತೋರಿಸಿ ಎಂದು ಅಲ್ಲಿಯೇ ನಿಂತಿದ್ದ ಸೇಲ್ಸ್ ಗರ್ಲ್ಸ್ಗೆ ಹೇಳಿದನು. ಅವರು ಕೂಡ ಅನುರಾಗ್ ಹೇಳಿದ ಹಾಗೆ ಅಲ್ಲಿದ್ದ ಸೀರೆಗಳನ್ನು ತೆಗೆದು, ಇದು 20,000ದ ಸೀರೆಗಳು, ಇದು 30,000ದ ಸೀರೆಗಳು ಎಂದು ಅವರ ಮುಂದೆ 2 ರೀತಿಯ ಸೀರೆಗಳನ್ನು ಹರಡಿದರು. ಎಲ್ಲವೂ ಚಂದದ ಸೀರೆಗಳೇ, ಯಾವುದನ್ನು ಆರಿಸುವುದು ಎಂದು ತಿಳಿಯಲಿಲ್ಲ. ಸಾಕ್ಷಿಯಂತೂ ಆರಿಸುವ ಕೆಲಸಕ್ಕೆ ಕೈ ಹಾಕದೆ ಸುಮ್ಮನೆ ಮೌನವಾಗಿ ಸೀರೆಗಳನ್ನು ತಿಟ್ಟಿಸುತ್ತಾ ಕುಳಿತಳು. ವೈದೇಹಿ ಅವರು ಸುಮ್ಮನೆ ಸೀರೆ ಹಿಡಿದು ನೋಡುತ್ತಿದ್ದರು, ಆದ್ರೆ ಆರಿಸುತ್ತಿರಲಿಲ್ಲ. ಇಬ್ಬರನ್ನು ನೋಡಿದ ಗುರುರಾಜ್ ಅವರು ಮುಂದೆ ಬಂದು, ಸಾಕ್ಷಿ, ಯಾಕಮ್ಮ ಸುಮ್ಮನೆ ಕುಳಿತಿದ್ದೀಯ, ಸೀರೆ ಆರಿಸಿಕೊ ಎಂದರು. ಅವರನ್ನು ಮಾವ ಎಂದು ಬಾಯಿ ಬಿಟ್ಟು ಮಾತನಾಡಲು ಕೂಡ ಅವಳಿಂದ ಆಗುತ್ತಿರಲಿಲ್ಲ. ಅಷ್ಟು ಸಲಗೆಯೂ ಇಲ್ಲವಲ್ಲ. ಇಲ್ಲ, ಆ ಅತ್ತೆಯೇ ಆರಿಸಲಿ ಎಂದು ತಡೆದು ನುಡಿದಳು. ಮೊದಲ ಬಾರಿಗೆ ವೈದೇಹಿ ಅವರನ್ನು ಅತ್ತೆ ಎಂದು ಕರೆದಿದ್ದಳು ಸಾಕ್ಷಿ. ಅವಳ ಮಾತು ಕೇಳಿ ಖುಷಿಯಾದ ಗುರುರಾಜ್ ಅವರು, ನೋಡು ವೈದು, ನಿನ್ನ ಸೊಸೆ ಸೀರೆಯ ಆಯ್ಕೆಯನ್ನು ನಿನಗೆ ಬಿಡುತ್ತಿದ್ದಾಳೆ, ಅವಳಿಗೆ ನೀನೇ ಸೀರೆ ಆರಿಸು ಎಂದರು. ಈಗ ವೈದೇಹಿ ಅವರಿಗೆ ಎಲ್ಲರ ಎದುರಿಗೂ ನಾನು ಆರಿಸುವುದಿಲ್ಲ ಎಂದು ಹೇಳುವ ಹಾಗೂ ಇಲ್ಲ, ಅಥವಾ ಸಾಕ್ಷಿಗೆ ನಿನಗೆ ಇಷ್ಟ ಆದದ್ದನ್ನು ತೆಗೆದುಕೋ ಎಂದು ಹೇಳುವ ಹಾಗೂ ಇಲ್ಲ. ವಿಧಿ ಇಲ್ಲದೆ 20,000ದ ಒಂದು ಸೀರೆಯನ್ನು ಆರಿಸಿದರು. ಮಗನೆಡೆಗೆ ಆ ಸೀರೆಯನ್ನು ನೀಡುತ್ತಾ, ಅನು ನೋಡು, ಈ ಸೀರೆ ಹೇಗಿದೆ ಎಂದರು. ಆ ಸೀರೆಯನ್ನು ಕೈಗೆ ತೆಗೆದುಕೊಂಡವನು, ಚೆನ್ನಾಗಿದೆ ಅಮ್ಮ ಎಂದನು. ವೈದೇಹಿ ಅವರು ಆ ಕಡೆ ತಿರುಗುತ್ತಿದ್ದ ಹಾಗೆ ಸಾಕ್ಷಿಯ ಭುಜದ ಮೇಲೆ ಕೈ ಇರಿಸಿದ. ಅವಳು ತಟ್ಟನೆ ಅವನೆಡೆಗೆ ತಿರುಗುತ್ತಿದ್ದ ಹಾಗೆ ಕಣ್ಣಿನಲ್ಲಿಯೇ, ಸೀರೆ ಇಷ್ಟ ಆಯ್ತಾ ಎಂದನು. ಅವಳು ಆಯ್ತು ಎಂದು ಸುಮ್ಮನೆ ತಲೆಯಾಡಿಸಿದಳು. ಆ ಸೀರೆಯ ಜೊತೆಗೆ ಇನ್ನೊಂದೆರಡು ಕಡಿಮೆ ಬೆಲೆಯ ಸೀರೆ ಕೂಡ ತೆಗೆದರು. ಇದೇನಮ್ಮ, ಸಾಕ್ಷಿಯವರಿಗೆ ಒಂದೇ ಸೀರೆ ಅಲ್ವಾ, ನೀನು ಇಷ್ಟು ಆರಿಸಿದ್ದೀಯಾ ಎಂದನು. ಶಾಸ್ತ್ರದ ಪ್ರಕಾರ ಕೊಡ್ಬೇಕು ಎಂದು ಸುಮ್ಮನಾದರು. ಮಗನ ಬಳಿಗೆ ಬಂದ ಗುರುರಾಜ್ ಅವರು, ನಿನ್ನಮ್ಮ ಸುಮ್ಮನೆ ಸೀರೆ ತೆಗೆಯುವುದಷ್ಟೇ ಹೆಚ್ಚು, ಸುಮ್ಮನಿರು ಮಗನೇ ಎಂದು ಹೇಳಿ ಒಳಗೊಳಗೆ ನಕ್ಕರು. ಸಾಕ್ಷಿಯ ತಂದೆ ತಾಯಿಗೆ ತೆಗೆಯಬೇಕಾಗಿದ್ದ ಬಟ್ಟೆಯನ್ನು ಅವರು ಇಲ್ಲದೆ ಇರುವುದರಿಂದ ಅವಳ ಅಣ್ಣ ಅತ್ತಿಗೆಗೆ ತೆಗೆದರು. ವೈದೇಹಿ ಅವರು ಕೂಡ ಅವರಿಗೆಂದೇ 2 ಸೀರೆಯನ್ನು ಆರಿಸಿಕೊಂಡರು. ಬಟ್ಟೆ ಆರಿಸುತ್ತಿರುವವರಿಗೆ ಸಮಯ ಸರಿದಿದ್ದೇ ಗೊತ್ತಾಗಲಿಲ್ಲ. ಅದಾಗಲೇ ಮಧ್ಯಾಹ್ನದ ಮೇಲಾಗಿತ್ತು. ಬಟ್ಟೆ ಅಂಗಡಿಯಿಂದ ಹೊರಗೆ ಬಂದವರು, ಅನು, ಆಗ್ಲೇ ಟೈಮ್ ಆಗಿದೆ, ಎಲ್ಲಾದ್ರೂ ಊಟ ಮಾಡೋಣ, ಹೋಟೆಲ್ ನೋಡು ಎಂದರು ಗುರುರಾಜ್. ನನಗೆ ಊಟ ಬೇಡ, ಮನೆಗೆ ಹೊರಡುತ್ತೇನೆ ಎಂದಳು ಸಾಕ್ಷಿ. ಮುಂದುವರಿಯುವುದು. ಧನ್ಯವಾದಗಳು.